ನಮ್ಮ ಹುಲಿ ಭಗತ್ ಸಿಂಗ್ ಅವರ ಬರ್ತ್ಡೇನೂ ಬರ್ತಾ ಇತ್ತು. ಆ ಬರ್ತ್ಡೇನ ಯಾವ ರೀತಿಯಲ್ಲಿ ಆಚರಿಸ್ಬೇಕಂತ ತುಂಬ ಯೋಚನೆ ಮಾಡ್ಕೊಂತಿದ್ದೆ. ಆ ಸಂದರ್ಭದಲ್ಲೇ ಹೊಳಿತು ನೋಡ್ರಿ ಒಂದು ಐಡಿಯಾ. ಎಸ್, ಎಲ್ಲ ಯುವಕರ ಪ್ರೀತಿಯ ಆಟ, ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದ ಹುಲಿಗಳ ಆಟ ಕಬಡ್ಡಿಯನ್ನು ಆಯೋಜನೆ ಮಾಡಿದೆ. ಸೆಪ್ಟೆಂಬರ್ 28 ಬಂದೇ ಬಿಡ್ತು ದಿನ. ನಮ್ಮ ಮಹಿಳಾ ಮನೆಯರೆಲ್ಲರೂ ಡೆಕೋರೇಷನ್ ಮಾಡಿ ಪೂಜೆನ ರೆಡಿ ಮಾಡಿ ಇಟ್ಕೊಂಡ್ರು. ಹಾಗೆ ನಮ್ಮ ರಿಜಿಸ್ಟ್ರೇಷನ್ ಟೀಮ್ ಎಲ್ಲ ಯುವಕರ ಟೀಮ್ಗಳನ್ನು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರು. ಅದರ ಜೊತೆಗೆ ಲಾಟ್ಸನ್ನು ಹಾಕೋ ಮುಖಾಂತರ ವಿದ್ಯಾರ್ಥಿಗಳನ್ನೆಲ್ಲರನ್ನು ಕರ್ಕೊಂಡು ಪೂಜೆ ಸ್ಟಾರ್ಟ್ ಮಾಡೇ ಬಿಟ್ವಿ ನೋಡ್ರಿ. ಪೂಜೆಯಲ್ಲಿ ಎಲ್ಲ ನಮ್ಮ ಯುವಕರು ಕೂಡ ಭಾಗಿಯಾಗಿದ್ರು ನೋಡಿ. ವಂದೇ ಮಾತರಂ, ವಂದೇ ಮಾತರಂ, ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯಶ್ಯಾಮಲಾಂ. ನೀನು ಪೂಜೆ ಮುಗೀತು. ನಮ್ಮ ಯುವಕರಲ್ಲಿ ಸ್ವಲ್ಪ ಹುರಿದುಂಬಿಸೋಣ ಅಂತ ಹೇಳಿ ಒಂದೆರಡು ಮಾತುಗಳನ್ನು ಹೇಳ್ಕೊತ ನಮ್ಮ ಭಗತ್ ಸಿಂಗ್ ಅವರ ಬಗ್ಗೆ, ನಮ್ಮ ಭಗತ್ ಸಿಂಗ್ ಅವರ ಘೋಷಣೆಗಳ ಮೂಲಕ ನಮ್ಮ ಫಂಕ್ಷನನ್ನು ಮುಗಿಸ್ಕೊಂಡು ನೋಡಿದ್ವಿ ನೋಡಿ ಗ್ರೌಂಡ್ ಕಡೆ. ಅದೇ ಜೋಶಲ್ಲಿ ನಮ್ಮ ಹುಡುಗರನ್ನ ಕರ್ಕೊಂಡು ಗ್ರೌಂಡಿಗೆ ಬಂದ್ವಿ. ನಮ್ಮ ಭೂಮಿ ತಾಯಿಗೆ ಪೂಜೆ ಮಾಡುವ ಮುಖಾಂತರ ಒಂದು ಕಾರ್ಯಕ್ರಮವನ್ನು ಮುಗಿಸಿ ಸ್ಟಾರ್ಟ್ ಮಾಡ್ಕೊಂಡ್ವಿ ನೋಡಿ ಗೇಮನ್ನು. ಅಬ್ಬಬ್ಬಾ, ಏನು ಆಟ ರೀ, ಏನು ಹುಡುಗರ ಆಟ. ನಮ್ಮ ಎಲ್ಲ ಯುವಕರ ಜೋಶ್ ಹೇಗಿತ್ತಂತಂದರೆ ಇದನ್ನು ನೋಡಿ ನಮಗೆ ಭಯ ಆಗ್ತಿತ್ತು. ಅವರ ಆಟವನ್ನು ನೋಡಿ ಬೆವರು ಇಳ್ತಾ ಇತ್ತು. ಒಬ್ಬರ ಮೇಲೆ ಒಬ್ಬರು ಬಿದ್ದು, ಒಬ್ಬರ ಮೇಲೆ ಒಬ್ಬರನ್ನ ಎಳೆದಾಡಿ, ವಾಹ್ ಏನು ಗೇಮ್ ರೀ. ಇವ್ರ ಗೇಮನ್ನು, ಇವರ ಸ್ಪೋರ್ಟ್ಸ್ ಸ್ಪಿರಿಟನ್ನು ನೋಡಿ ನಮಗೆ ಅನಿಸಿತ್ತು, ಹೌದು ನಾವು ಮಾಡಿದ್ದು ಒಳ್ಳೆಯ ನಿರ್ಧಾರ, ಯುವಕರನ್ನ ಕಬಡ್ಡಿಯಲ್ಲಿ ತಂದಿದ್ದು ತುಂಬ ಒಳ್ಳೆಯ ನಿರ್ಧಾರ ಅಂಥೇಳಿ ತುಂಬ ಖುಷಿಯಾಯಿತು. ಫಸ್ಟ್ ರೌಂಡ್ ಮುಗಿಯೋಷ್ಟರಲ್ಲಿ ಮಧ್ಯಾಹ್ನ ಆಯಿತು. ಮಧ್ಯಾಹ್ನದರಲ್ಲಿ ಹಸುವಾಗಿತ್ತು. ನಮ್ಮ ಮಹಿಳಾ ಮನೆಯರೆಲ್ಲರೂ ಊಟವನ್ನು ರೆಡಿ ಮಾಡಿಟ್ಟಿದ್ರು. ವಿದ್ಯಾರ್ಥಿ ಬಳಗದೊಂದಿಗೆ ಊಟ ಮಾಡಿಕೊಂಡು ಮತ್ತೆ ನಡೆದು ನೋಡಿ ಗ್ರೌಂಡ್ಗೆ. ಅಲ್ಲಿ ಹೋಗಿ ಲಾಟ್ಸ್ ಹಾಕೋ ಮುಖಾಂತರ ನಮ್ಮ ಸೆಕೆಂಡ್ ರೌಂಡನ್ನು ಕೂಡ ಸ್ಟಾರ್ಟ್ ಮಾಡ್ಕೊಂಡೇ ಬಿಟ್ವಿ. ಇನ್ನೇನು ಸೆಕೆಂಡ್ ರೌಂಡ್ ಮುಗೀತು. ಸೆಮಿಫೈನಲ್ ಹೊತ್ತಿಗೆ ನಮ್ಮ ಖಾನಾಪುರದ ಜನಪ್ರಿಯ ಶಾಸಕರು ವಿಠಲ್ ಹಲೀಕರ್ ಸರ್ ಕೂಡ ನಮ್ಮನ್ನು ಬಂದು ಜಾಯ್ನ್ ಆದರು ನೋಡಿ. ಬಂದು ಎಲ್ಲ ವಿದ್ಯಾರ್ಥಿಗಳೊಂದಿಗೆ ಪ್ರೀತಿಯಿಂದ ಮಾತಾಡಿ ಅವರಿಗೆ ಆಶೀರ್ವದಿಸಿ ಹುರಿದುಂಬಿಸಿ ಗೇಮ್ಗೆ ಲಾಟ್ಸ್ ಹಾಕುವ ಮುಖಾಂತರ, ಟಾಸ್ ಹಾರಿಸುವ ಮುಖಾಂತರ ಸೆಮಿಫೈನಲ್ ಪಂದ್ಯಗಳಿಗೆ ಅವರು ಚಾಲನೆ ನೀಡಿದರು. ಸರ್ ಲಾಟ್ ಹಾರಿಸಿ ಗೇಮ್ಗೆ ಚಾಲನೆ ನೀಡಿದ ನಂತರ ಇಬ್ಬರು ಕೂತ್ಕೊಂಡ್ವಿ. ಮುಂದೆ ಬರುವಂಥ ಇತರೆ ಯೋಜನೆಗಳ ಬಗ್ಗೆ ಮಾತಾಡ್ತಾ ಇದ್ದೆ. ಅವರು ನೀಡಿದಂಥ ಭರವಸೆ, ಅವರು ನೀಡಿದಂಥ ಧೈರ್ಯ ನಮಗೆ ತುಂಬ ಇಷ್ಟ ಆಯಿತು ನೋಡಿ. ಇಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ, ನಾನು ನಿಮ್ಮ ಜೊತೆಗೆ ಇದ್ದೀನಿ. ಯುವಕರಲ್ಲಿ ಇಂಥ ಕ್ರೀಡಾ ಮನೋಭಾವ ಬೆಳೆಯಲಿ, ನಮ್ಮ ಯುವಕರು ದೇಶದಲ್ಲಿ ಒಳ್ಳೆಯ ಹುದ್ದೆಗೆ ಹೋಗಲಿ, ನಿಮ್ಮ ಕೋಚಿಂಗಿಂದನೂ ಕೂಡ ಹುಡುಗರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ತುಂಬ ಪ್ರಶಂಸೆ ಮಾಡಿ ನಮಗೂ ಕೂಡ ಧೈರ್ಯ ತುಂಬಿದ್ರು. ತುಂಬ ಖುಷಿಯಾಯಿತು ಅವರ ಮಾತುಗಳನ್ನು ಕೇಳಿ. ಸೆಮಿಫೈನಲ್ ಮುಗಿಯೋದ್ರಲ್ಲಿ ಕತ್ಲಾಗ್ತಾ ಬಂದಿತ್ತು. ಆದರೂ ಕೂಡ ನಮ್ಮ ಶಾಸಕರು ನಮ್ಮ ಜೊತೆಗೆ ನಿಂತು ಪೂರ್ತಿ ಎಲ್ಲ ಗೇಮ್ಗಳನ್ನು ನೋಡಿ ಫೈನಲ್ ಪಂದ್ಯವನ್ನು ಕೂಡ ವೀಕ್ಷಿಸಿದರು. ಇನ್ನು ಫೈನಲ್ ಪಂದ್ಯ ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ, ಏನು ಹಣಾಹನಿ ಅಂತಂತೀರ. 2 ಪಂದ್ಯಗಳ ಮಧ್ಯೆ ಫುಲ್ಲು ಪೈಪೋಟಿ, ಆದರೂ ಕೂಡ ಯಾರೂ ಕೂಡ ಇಂಜರಿ ಆಗದೆ ಒಳ್ಳೆಯ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮ ಮುಗಿದೋಯಿತು. ಕಾರ್ಯಕ್ರಮ ಮುಗಿಯೋ ಹೊತ್ತಿಗೆ ನಮ್ಮ ಶಾಸಕರಿಗೆ ನಮ್ಮ ಕೋಚಿಂಗ್ ಕಡೆಯಿಂದ ಒಂದು ಸಣ್ಣ ಪ್ರೀತಿಯ ಸನ್ಮಾನವನ್ನು ಏರ್ಪಡಿಸಿದ್ವಿ. ಅದರ ಜೊತೆಗೆ ಅವರು ಗೆದ್ದಂಥ ಎಲ್ಲ ಟೀಮ್ಗಳಿಗೆ ಪ್ರಶಸ್ತಿ ಪ್ರದಾನವನ್ನು ಮಾಡಿ ಹೊರಟು ಹೋದರು. ನಾವು ಕೂಡ ನಮ್ಮ ವಿದ್ಯಾರ್ಥಿ ಬಳಗದೊಂದಿಗೆ ಫೋಟೋಗಳನ್ನು ತಗೊಂಡು ನಮ್ಮ ಕಾರ್ಯಕ್ರಮಕ್ಕೆ ಒಂದು ಅಂತ್ಯವನ್ನು ಹಾಡಿ ಬಂದ್ವಿ ನೋಡಿ. ಇದೇ ರೀತಿ ಕಾರ್ಯಕ್ರಮಗಳನ್ನು ಮುಂದೆ ನಮ್ಮ ಕೋಚಿಂಗ್ ಸೆಂಟ್ರಲ್ಲಿ ನಡೆಸ್ತಾ ಇರ್ತೀವಿ ಅಂತ ಹೇಳ್ತಾ ನನ್ನ ಮೊದಲ ಲಾಗನ್ನು, ಈ ಮಾಡರ್ನ್ ಶಿಕ್ಷಕನ ಮೊದಲ ಲಾಗನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಇನ್ಕಿಲಾಬ್ ಜಿಂದಾಬಾದ್.